ಅಮೆರಿಕಾದಲ್ಲೀಗ ಒಂದು ದೊಡ್ಡ ಚಳುವಳಿಯೇ ನಡೀತಿದೆ. ಲಕ್ಷಾಂತರ ಜನ ಬೀದಿಗಿಳಿದಿದ್ದಾರೆ. ಅವರೆಲ್ಲರೂ ಬಾಯಲ್ಲೂ ಒಂದೇ ಘೋಷಣೆ, ನಮ್ಗೆ ರಾಜರು ಬೇಡ. ಇದು ಅಲ್ಲಿನ ಆಡಳಿತಕ್ಕೆ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಈ ಚಳುವಳಿಯ ಹಿಂದಿನ ಕಾರಣಗಳೇನು ಮತ್ತು ಇದರಿಂದ ಮುಂದೆ ಏನಾಗ್ಬೋದು ಅನ್ನೋದನ್ನ ನೋಡೋಣ. ಸರಿ, ಈ ಇಡೀ ವಿದ್ಯಮಾನವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ನಾವು ಒಂದೊಂದೇ ಹೆಜ್ಜೆ ಇಡೋಣ. ಮೊದಲು ಅಮೆರಿಕದ ಬೀದಿಗಳಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಆಮೇಲೆ ಪ್ರತಿಭಟನೆಯ ಕೇಂದ್ರ ಬಿಂದು ಮಿನ್ನೆಸೋಟಾದಲ್ಲಿ ನಡೆದ ಘಟನೆಗಳು. ಅದಾದ್ಮೇಲೆ ಈ ಪ್ರತಿಭಟನೆಗಳ ಹಿಂದಿನ ಅಸಲಿ ಕಾರಣಗಳೇನು, ಇದು ಜಗತ್ತಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತಿದೆ ಮತ್ತು ಕೊನೆಗೆ ಅಮೆರಿಕದ ಭವಿಷ್ಯ ಏನಾಗ್ಬೋದು ಅಂತ ಹಂತ ಹಂತವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಅಮೆರಿಕದ ರಾಜಕೀಯದ ಅಡಿಪಾಯವನ್ನೇ ಅಲುಗಾಡಿಸ್ತಿರುವ ಈ ಪ್ರತಿಭಟನೆಗಳು ಎಷ್ಟರ ಮಟ್ಟಿಗೆ ಹರಡಿವೆ, ಅದರ ಹಿಂದಿನ ಮುಖ್ಯ ಸಂದೇಶ ಏನು ಅನ್ನೋದ್ರಿಂದ ಶುರು ಮಾಡೋಣ. ಯಾಕಂದ್ರೆ ಇದು ಕೇವಲ ಒಂದೆರಡು ನಗರಗಳಿಗೆ ಸೀಮಿತವಾದ ಆಕ್ರೋಶ ಖಂಡಿತ ಅಲ್ಲ. ನೋಡಿ, ನಮಗೆ ರಾಜರು ಬೇಡ ಈ ಒಂದು ಘೋಷಣೆ ಇದೆಯಲ್ಲ, ಇದೇ ಇಡೀ ಚಳುವಳಿಯ ಹೃದಯ. ಪ್ರಜಾಪ್ರಭುತ್ವದಲ್ಲಿ ನಮಗೆ ಬೇಕಿರೋದು ಸಂವಿಧಾನ, ಕಾನೂನು, ಒಬ್ಬ ಸರ್ವಾಧಿಕಾರಿ ರಾಜನ ಆಳ್ವಿಕೆ ಅಲ್ಲ ಅನ್ನೋದು ಜನರ ಸ್ಪಷ್ಟವಾದ ಮಾತು. ಸುಮಾರು 90 ಲಕ್ಷ ಜನ. ಇದನ್ನ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ ಅಲ್ವಾ? ಸಂಘಟಕರ ಪ್ರಕಾರ 90 ಲಕ್ಷಕ್ಕೂ ಹೆಚ್ಚು ಜನ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಒಂದು ವೇಳೆ ಇದು ನಿಜವೇ ಆಗಿದ್ದಲ್ಲಿ ಅಮೆರಿಕದ ಇತಿಹಾಸದಲ್ಲೇ ಇದು ಅತಿ ದೊಡ್ಡ ಏಕದಿನ ಪ್ರತಿಭಟನೆ ಆಗಬಹುದು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ಆಕ್ರೋಶ ಕೇವಲ ನ್ಯೂಯಾರ್ಕ್ನಂತಹ ದೊಡ್ಡ ದೊಡ್ಡ ನಗರಗಳಿಗೆ ಸೀಮಿತವಾಗಿಲ್ಲ. ಅಮೆರಿಕದ ಎಲ್ಲ 50 ರಾಜ್ಯಗಳಿಗೂ ಇದು ಹಬ್ಬಿದೆ. ಅಷ್ಟೇ ಯಾಕೆ, ಕೇವಲ 2000 ಜನ ಇರೋ ಇಡಾಹೋ ರಾಜ್ಯದ ಡ್ರಿಗ್ಸ್ ಅನ್ನೋ ಚಿಕ್ಕ ಪಟ್ಟಣದಲ್ಲೂ ಜನ ಬೀದಿಗಿಳಿದಿದ್ದಾರೆ ಅಂದ್ರೆ ಈ ಆಡಳಿತ ವಿರೋಧಿ ಅಲ್ಲೇ ಎಷ್ಟು ಪ್ರಬಲವಾಗಿದೆ ಅಂತ ನೀವೇ ಯೋಚನೆ ಮಾಡಿ. ಸರಿ, ಈ ಚಳುವಳಿಯ ಇನ್ನೊಂದು ಮುಖವನ್ನ, ಅದರ ಮಾನವೀಯತೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಅಮೆರಿಕದ ಮಿನ್ನೆಸೋಟಾದ ಸೇಂಟ್ ಪಾಲ್ ನಗರಕ್ಕೆ ಹೋಗೋಣ. ಇಲ್ಲಿ ನಡೆದ ಒಂದು ಸ್ಥಳೀಯ ಘಟನೆ ಇಡೀ ದೇಶದ ಗಮನ ಸೆಳೆದಿದೆ. ಮಿನ್ನೆಸೋಟಾದ ಸೇಂಟ್ ಪಾಲ್ ನಗರ ಇದೇ ಈ ಬಾರಿಯ ಪ್ರತಿಭಟನೆಯ ಕೇಂದ್ರಬಿಂದುವಾಗಿತ್ತು. ಇಲ್ಲಿನ ಕ್ಯಾಪಿಟಲ್ ಲಾನ್ ಅಂದ್ರೆ ಸರ್ಕಾರದ ಮುಖ್ಯ ಕಟ್ಟಡದ ಮುಂದಿನ ಆವರಣ ಸಾವಿರಾರು ಜನರಿಂದ ತುಂಬಿ ಹೋಗಿತ್ತು. ಎಲ್ಲರೂ ಹೆಗಲಿಗೆ ಹೆಗಲು ಕೊಟ್ಟು ನಿಂತು ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಸ್ಥಳ ಒಂದು ರೀತಿ ಶಕ್ತಿಯ ಸಂಕೇತವಾಗಿ ಮಾರ್ಪಟ್ಟಿತ್ತು. ಅಂದಹಾಗೆ ಈ ದೊಡ್ಡ ರ್ಯಾಲಿ ಆಯೋಜನೆ ಆಗಿದ್ದಕ್ಕೆ ಒಂದು ನೋವಿನ ಕಾರಣವೂ ಇದೆ. ಮಿನ್ನೆಸೋಟಾದಲ್ಲೇ ಫೆಡರಲ್ ಏಜೆಂಟ್ಗಳಿಂದ ಅಂದ್ರೆ ಕೇಂದ್ರೀಯ ತನಿಖಾ ದಳದಿಂದ ಹತ್ಯೆಗೀಡಾದ ರೆನಿಡ್ ಮತ್ತು ಅಲೆಕ್ಸ್ ಪ್ರೆಟಿಯಾನೋ ಇಬ್ಬರ ನೆನಪಿನಲ್ಲಿ ಈ ಪ್ರತಿಭಟನೆ ನಡೆಯಿತು. ಇದು ಸರ್ಕಾರದ ಕ್ರಮಗಳ ವಿರುದ್ಧದ ಜನರ ಅಸಮಾಧಾನಕ್ಕೆ ಒಂದು ವೈಯಕ್ತಿಕ ಸ್ಪರ್ಶವನ್ನ ಕೊಡ್ತು. ಇಂಥ ಒಂದು ಭಾವನಾತ್ಮಕ ಸನ್ನಿವೇಶದಲ್ಲಿ ಅಮೆರಿಕದ ಫೇಮಸ್ ರಾಕ್ ಸಿಂಗರ್ ಬ್ರೂಸ್ ಸ್ಪ್ರಿಂಗ್ಸ್ಟೀನ್ ಕೂಡ ಭಾಗವಹಿಸಿದ್ರು. ಅವರು ತಮ್ಮ ಸಂಗೀತದ ಮೂಲಕವೇ ಆಡಳಿತದ ನೀತಿಗಳನ್ನು ಕಟುವಾಗಿ ಟೀಕಿಸಿ ಪ್ರತಿಭಟನಾಕಾರರಲ್ಲಿ ಒಂದು ಹೊಸ ಹುಮ್ಮಸ್ಸನ್ನ ತುಂಬಿದ್ರು. ಸರಿ, ಇಷ್ಟೆಲ್ಲ ಆಯ್ತು. ಆದರೆ ಇಷ್ಟೊಂದು ಜನ ಬೀದಿಗೆ ಇಳಿಯೋಕೆ ಅಸಲಿ ಕಾರಣಗಳಾದ್ರೂ ಏನು? ಯಾವೆಲ್ಲ ಸಮಸ್ಯೆಗಳು ಈ ಚಳುವಳಿಗೆ ತುಪ್ಪ ಸುರಿತಿವೆ? ಈಗ ನೋಡೋಣ. ಜನರ ಅಸಮಾಧಾನಕ್ಕೆ ಕಾರಣಗಳ ಪಟ್ಟಿ ನೋಡಿದ್ರೆ ಅದು ತುಂಬಾನೇ ಉದ್ದ ಇದೆ. ಅದರಲ್ಲಿ ಕೆಲವು ಮುಖ್ಯವಾದವು ಅಂದ್ರೆ ಇರಾನ್ ಜೊತೆಗಿನ ಯುದ್ಧದ ಭಯ, ವಲಸಿಗರ ವಿರುದ್ಧದ ಕಠಿಣ ಕಾರ್ಯಾಚರಣೆಗಳು, ಲೈಂಗಿಕ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಕಡಿಮೆ ಮಾಡಿರೋದು, ಗಗನಕ್ಕೇರುತ್ತಿರುವ ಇಂಧನ ಬೆಲೆ, ಕೋಟ್ಯಾಧಿಪತಿಗಳಿಗೆ ಸಿಗುತ್ತಿರುವ ತೆರಿಗೆ ವಿನಾಯಿತಿ, ಜೊತೆಗೆ ಸೇನೆಯ ಮೇಲಿನ ಅತಿಯಾದ ಖರ್ಚು. ಇಲ್ಲಿ ನೋಡಿ, ಒಂದೇ ಚಳುವಳಿಯ ಬಗ್ಗೆ ಎರಡೂ ತದ್ವಿರುದ್ಧವಾದ ಅಭಿಪ್ರಾಯಗಳು. ಒಂದು ಕಡೆ ಪ್ರತಿಭಟನಾಕಾರರು ಜನರ ಶಕ್ತಿಯೇ ಕೊನೆಯ ನ್ಯಾಯಾಲಯ ಅಂತ ಹೇಳ್ತಿದ್ದಾರೆ. ಆದರೆ ಮತ್ತೊಂದೆಡೆ ಶ್ವೇತಭವನ ಇದನ್ನ ಎಡಪಂಥೀಯರಿಂದ ಹಣ ಪಡೆದು ನಡೆಸ್ತಿರುವ ಜಾಲ ಅಂತ ಕರೆದು ಇದರ ಮಹತ್ವವನ್ನೇ ಕಡೆಗಣಿಸೋ ಪ್ರಯತ್ನ ಮಾಡುತ್ತಿದೆ. ಸರಿ, ಈಗ ಮುಂದೆ ಹೋಗೋಣ. ಈ ಚಳುವಳಿ ಕೇವಲ ಅಮೆರಿಕಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇದರ ಬಿಸಿ ಬೇರೆ ದೇಶಗಳಿಗೂ ತಟ್ಟಿದೆ. ಇದು ಹೇಗೆ ಒಂದು ಜಾಗತಿಕ ವಿದ್ಯಮಾನವಾಯಿತು ಅಂತ ನೋಡೋಣ. ಅಮೆರಿಕಾದಲ್ಲಿ ಈ ಪ್ರತಿಭಟನೆಗಳು ನಡೀತಾ ಇದ್ರೆ ಯುರೋಪ್ನಲ್ಲೂ ಜನ ಸುಮ್ಮನೆ ಕೂತಿರ್ಲಿಲ್ಲ. ಲಂಡನ್, ಪ್ಯಾರಿಸ್, ರೋಮ್ನಂತಹ ದೊಡ್ಡ ದೊಡ್ಡ ನಗರಗಳಲ್ಲಿ ಸಾವಿರಾರು ಜನ ಬೀದಿಗಿಳಿದು ಅಮೆರಿಕಾದ ವಿದೇಶಾಂಗ ನೀತಿಯನ್ನ ಖಂಡಿಸಿದ್ರು ಮತ್ತು ಅಲ್ಲಿನ ಪ್ರತಿಭಟನಾಕಾರರಿಗೆ ತಮ್ಮ ಬೆಂಬಲವನ್ನ ಸೂಚಿಸಿದ್ರು. ಅಮೆರಿಕದಲ್ಲಿ ನೋ ಕಿಂಗ್ಸ್ ಅಂತಿದ್ರೆ ಪ್ರಪಂಚದಾದ್ಯಂತ ಇದೇ ಚಳುವಳಿ ಸರ್ವಾಧಿಕಾರಿಗಳು ಬೇಡ ಅನ್ನೋ ಘೋಷಣೆಯಡಿ ಒಂದಾಯಿತು. ಇದು ಪ್ರಜಾಪ್ರಭುತ್ವದ ಮೌಲ್ಯಗಳು ಅಪಾಯದಲ್ಲಿವೆ ಅನ್ನೋದಕ್ಕೆ ಒಂದು ಎಚ್ಚರಿಕೆಯ ಘಂಟೆಯಾಗಿತ್ತು. ಹಾಗಿದ್ರೆ ಮುಂದೇನು? ಇದೆಲ್ಲ ಅಮೆರಿಕದ ಭವಿಷ್ಯವನ್ನ ಯಾವ ದಿಕ್ಕಿಗೆ ತಗೊಂಡು ಹೋಗಬಹುದು? ಅಲ್ಲಿನ ಪ್ರಜಾಪ್ರಭುತ್ವದ ಮುಂದಿರುವ ಸವಾಲುಗಳೇನು? ಇಲ್ಲಿ ಗಮನಿಸಬೇಕಾದ ಒಂದು ಪ್ರಮುಖ ಅಂಶ ಇದೆ. ರಿಪಬ್ಲಿಕನ್ ಪಕ್ಷದ ಭದ್ರಕೋಟೆ ಅಂತಾನೇ ಕರೆಯೋ ಇಡಾಹೋ, ವಯೋಮಿಂಗ್ ರಾಜ್ಯಗಳಲ್ಲೂ ಪ್ರತಿಭಟನೆಗಳು ಕಾಣಿಸಿಕೊಂಡಿವೆ. ಅಂದ್ರೆ ಈ ಅಸಮಾಧಾನ ಕೇವಲ ರಾಜಕೀಯ ಪಕ್ಷಗಳಿಗೆ ಸೀಮಿತವಾಗಿಲ್ಲ,
ಇದು ಅದನ್ನು ಮೀರಿ ಆಳವಾಗಿ ಬೇರೂರಿದೆ ಅನ್ನೋದು ಸ್ಪಷ್ಟ. ನೋಡಿ, ಸದ್ಯಕ್ಕೆ ದೇಶಾದ್ಯಂತ ಪ್ರತಿಭಟನೆಗಳು ನಡೀತಿದೆ. ಇದರ ನೇರ ಪರಿಣಾಮ ನವೆಂಬರ್ನಲ್ಲಿ ಬರುವ ಮಧ್ಯಂತರ ಚುನಾವಣೆಗಳ ಮೇಲೆ ಆಗೋದು ಬಹುತೇಕ ಖಚಿತ. ಬಹುಶಃ ಈ ಚುನಾವಣೆಗಳು ಅಮೆರಿಕಾದ ಮೌಲ್ಯಗಳನ್ನೇ ಮರುವ್ಯಾಖ್ಯಾನಿಸುವ ಒಂದು ನಿರ್ಣಾಯಕ ಘಟ್ಟವಾಗಬಹುದು. ಇದೆಲ್ಲದರ ಕೊನೆಯಲ್ಲಿ ಉಳಿಯೋ ಒಂದೇ ಒಂದು ಪ್ರಶ್ನೆ ಅಂದ್ರೆ, ಅಮೆರಿಕ ತನ್ನ ಮೂಲ ಪ್ರಜಾಪ್ರಭುತ್ವದ ಮೌಲ್ಯಗಳ ಕಡೆಗೆ ವಾಪಸ್ ಹೋಗ್ತಾ ಅಥವಾ ಸರ್ವಾಧಿಕಾರದ ದಾರಿಯಲ್ಲೇ ಮುಂದುವರಿಯುತ್ತಾ? ಫಲಿತಾಂಶ ಏನೇ ಬರ್ಲಿ, ಒಂದಂತೂ ಸತ್ಯ. ನಮಗೆ ರಾಜರು ಬೇಡ ಅನ್ನೋ ಈ ಘೋಷಣೆ ಇದೆಯಲ್ಲ, ಇದು ಅನ್ಯಾಯದ ವಿರುದ್ಧ ಎದ್ದ ಜಗತ್ತಿನ ಮಹಾನ್ ಧ್ವನಿಗಳಲ್ಲಿ ಒಂದಾಗಿ ಇತಿಹಾಸದಲ್ಲಿ ಶಾಶ್ವತವ ಉಳಿಯುತ್ತೆ ಅಂತ ವಿಶ್ಲೇಷಕರು ಹೇಳ್ತಿದ್ದಾರೆ. ಸದ್ಯಕ್ಕೆ ಈ ಘೋಷಣೆ ಇಡೀ ವಿಶ್ವದಾದ್ಯಂತ ಪ್ರತಿಧ್ವನಿಸುತ್ತಿದೆ.